ಕಣ್ಣಿನ ಎಲ್ಲ ಸಮಸ್ಯೆಗೂ ಇದೊಂದು ಬೆಸ್ಟ್ ಆಯುರ್ವೇದಿಕ್ ಮೆಡಿಷನ್ ಅಂತಲೇ ಹೇಳ್ಬೋದು. ಕಣ್ಣಿನ ಪೊರೆ ದೂರ ಆಗುತ್ತೆ, ಕಣ್ಣು ಕ್ಲಿಯರಾಗಿ ಕಾಣುತ್ತೆ. ಕಣ್ಣಿನ ನೋವಿದ್ದರೆ ಮತ್ತು ಕಣ್ಣಿನಿಂದ ಏನಾದ್ರು ನೀರು ಬರ್ತಾಯಿದ್ರೆ, ದೂರದೃಷ್ಟಿ ಸಮಸ್ಯೆ ಇದ್ದರೆ, ಈ ಥರ ಕಣ್ಣಿಂದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇದನ್ನು ಕ್ಲಿಯರ್ ಮಾಡುತ್ತೆ ಈ ಒಂದು ಆಯುರ್ವೇದಿಕ್ ಮೆಡಿಷನ್ನು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಕಣ್ಣಿನ ಸಮಸ್ಯೆಗೆ ಕಾರಣ ಏನು, ಹಾಗೆ ಕಣ್ಣಿನ ಸಮಸ್ಯೆ ದೂರ ಮಾಡ್ಕೊಳೋದಕ್ಕೆ ನಾವೇನು ಟ್ರೀಟ್ಮೆಂಟ್ ಮನೆಯಲ್ಲೇ ಮಾಡ್ಕೊಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟಿಗೆ ಒಂದು ಮನೆಮದ್ದನ್ನು ತಿಳಿಸ್ತೀನಿ, ಆಮೇಲೆ ತಕ್ಷಣ ಇವಾಗ ತುಂಬ ಕಣ್ಣುರಿ ಇದ್ದರೆ, ಇವಾಗ ಬೇಗ ರಿಲೀಫ್ ಸಿಗಬೇಕು ಅಂದರೆ ಏನು ಮಾಡ್ಕೊಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ನನ್ನ ಚಾನಲ್ನ ವಾಚ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಕಣ್ಣಿನ ಸಮಸ್ಯೆಗೆ ಮೇಯ್ನ್ ಕಾರಣ ಏನು ಅಂತ ಹೇಳೋದಾದರೆ, ನಮ್ಮ ಸುತ್ತಮುತ್ತಲಿನ ಏರ್ ಪೊಲ್ಯೂಷನಿಂದನೂ ಕಣ್ಣಿನ ಸಮಸ್ಯೆ ಆಗುತ್ತೆ. ಅತಿಯಾದ ಸ್ಟ್ರೆಸ್ ನಾವು ತೊಗೊಳೋದ್ರಿಂದನೂ ಆಗುತ್ತೆ. ಮತ್ತು ಟಿ ವಿ ಜಾಸ್ತಿ ನೋಡೋದ್ರಿಂದ, ಮೊಬೈಲ್ ಜಾಸ್ತಿ ನೋಡೋದ್ರಿಂದ, ಇವುಗಳ ಬಳಕೆ ಜಾಸ್ತಿ ಆದ್ರೂ ಕೂಡ ಆಗುತ್ತೆ. ಮತ್ತು ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದರೆ, ನಾವೀಗ ಟೈಮಿಗೆ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದ್ರೂ ಕೂಡ ಕಣ್ಣಿನ ಸಮಸ್ಯೆ ನಮಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮತ್ತು ಇವಾಗ ನಾವು ತಿನ್ನೋ ಆಹಾರದಲ್ಲಿ ಏನಾದರೂ ಪೋಷಕಾಂಶಗಳ ಕೊರತೆ ಇದ್ದರೂ ಕೂಡ ನಮಗೆ ಕಣ್ಣಿನ ಸಮಸ್ಯೆ ಆಗುತ್ತೆ. ಅದಕ್ಕೆ ನಮ್ಮ ಕಣ್ಣಿಗೆ ಏನು ಪೋಷಕಾಂಶ ಬೇಕು, ಯಾವ ವಿಟಮಿನ್ಸ್ ಬೇಕು, ಆ ವಿಟಮಿನ್ಸ್ ನಮ್ಮ ದೇಹದಲ್ಲಿ ಸರಿಯಾಗಿಲ್ಲ ಅಂದ್ರೂ ಕೂಡ ಕಣ್ಣಿನ ಸಮಸ್ಯೆ ನಮಗೆ ಸ್ಟಾರ್ಟ್ ಆಗುತ್ತೆ. ಇವಾಗ ಕಣ್ಣಿನ ಸಮಸ್ಯೆಗೆ ಕಾರಣ ಏನು ಅಂತ ತಿಳ್ಕೊಂಡಾಯ್ತು. ಇವಾಗ ಮನೆ ಮಧ್ಯೆ ಏನು ಮಾಡ್ಕೊಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟಿಗೆ ನಾನಿಲ್ಲಿ ಕಾಳುಮೆಣಸನ್ನು ತೊಗೊಂಡಿದ್ದೀನಿ. ಕಾಳುಮೆಣಸು ತುಂಬಾ ಒಳ್ಳೆಯದು. ಕಾಳುಮೆಣಸಿನಲ್ಲಿ ವಿಟಮಿನ್ ಸಿ ಇದೆ. ಇದು ನಮ್ಮ ಕಣ್ಣಿನ ನರವನ್ನು ಬಲ ಮಾಡುತ್ತೆ. ಕಣ್ಣಿಗೆ ನರಕ್ಕೆ ತುಂಬಾ ಒಳ್ಳೆಯದು ಕಾಳುಮೆಣಸು, ಕಣ್ಣುಗಳ ನರಕ್ಕೆ. ಮತ್ತು ಇದನ್ನು ಸೇವಿಸೋದ್ರಿಂದ ನಮಗೆ ಕಣ್ಣಿನ ಸಮಸ್ಯೆ ಯಾವುದೇ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ. ಅಷ್ಟು ಒಂದು ಒಳ್ಳೆಯ ಔಷಧಿ ಗುಣ ಕಾಳುಮೆಣಸಲ್ಲಿದೆ. ಕಾಳುಮೆಣಸು ಬರೀ ಕಣ್ಣಿಗಷ್ಟೇ ಅಲ್ಲ, ನಮ್ಮ ದೇಹಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು. ನಮ್ಮ ದೇಹದಲ್ಲಿರೋ ಎಷ್ಟೋ ಕಾಯಿಲೆಗಳನ್ನು ಗುಣಪಡಿಸುವ ಒಂದು ಕಾಳುಮೆಣಸಲ್ಲಿದೆ. ಸೊ ಬನ್ನಿ ಇವಾಗ ಕಾಳುಮೆಣಸಿಂದ ನಮ್ಮ ಕಣ್ಣಿಗೆ ಒಂದು ಆರೈಕೆನ ನಾವು ಹೇಗೆ ಮಾಡ್ಕೊಬೋದು ಅನ್ನೋದನ್ನು ನಾನು ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟಿಗೆ ನಾವಿಲ್ಲಿ ಒಂದು 5 ಕಾಳುಮೆಣಸನ್ನು ತೊಗೊಬೇಕಾಗುತ್ತೆ. ನೋಡಿ, ನಾನು ಇವಾಗ ದೊಡ್ಡವರಿಗೆ ತೋರಿಸ್ತಾ ಇರೋದು. ಚಿಕ್ಕ ಮಕ್ಕಳು ಏನಾದ್ರು ಇವಾಗ ಅವ್ರಿಗೆ ಏನಾದ್ರು ಐ ಪ್ರಾಬ್ಲಮ್ ಇತ್ತು ಅಂತ ಅಂದ್ಕೊಂಡ್ರೆ ಅವ್ರಿಗೂ ಕೂಡ ನೀವು ಇದನ್ನು ಟ್ರೀಟ್ ಮಾಡ್ಬೋದು. ಅವರಿಗಾದರೆ ಒಂದು 2 ಕಾಳುಮೆಣಸು ಸಾಕು. ನಾನಿಲ್ಲ 5 ತೊಗೊಂಡಿದ್ದೀನಲ್ಲ, ಅದರಲ್ಲಿ ಒಂದು 2 ತೊಗೊಳ್ಳಿ ಸಾಕು. ಇವಾಗ ನಾನು ದೊಡ್ಡವರಿಗೆ ತೋರಿಸ್ತಾ ಇದ್ದೀನಿ. ಒಂದು 5 ಕಾಳುಮೆಣಸನ್ನು ತೊಗೊಂಡಿದ್ದೀನಿ. 5 ಕಾಳುಮೆಣಸನ್ನು ಚೆನ್ನಾಗಿ ನಾವು ಜಜ್ಕೊಬೇಕಾಗುತ್ತೆ. ಒಂದು ಕಲ್ಲಿಂದ ನೀವು ಚೆನ್ನಾಗಿ ಅದನ್ನು ಜಜ್ಕೊಂಡ್ಬಿಟ್ಟು ನಾವು ಅದನ್ನು ಪೌಡ್ರ್ ತೊಗೊಬೇಕಾಗುತ್ತೆ. ನೋಡಿ, ಇವಾಗ ನಾನು ಚೆನ್ನಾಗಿ ಜಜ್ತಾ ಇದ್ದೀನಿ. ಈ 5 ಕಾಳುಮೆಣಸನ್ನು ಚೆನ್ನಾಗಿ ಜಜ್ಕೊಂಡ್ಬಿಟ್ಟು ನಾವು ಅದನ್ನು ಪೌಡ್ರನ್ನ ಒಂದು ಬೌಲಿಗೆ ನಾವು ಹಾಕ್ಕೊಬೇಕು. ಈ ಕಾಳುಮೆಣಸಲ್ಲಿ ತುಂಬಾ ಒಳ್ಳೆಯ ಔಷಧಿ ಗುಣವಿದೆ. ಇದಂತೂ ನಮ್ಮ ಕಣ್ಣಿನ ನರಗಳಿಗಂತೂ ತುಂಬಾ ಒಳ್ಳೆಯದು. ಕಣ್ಣಿನ ನರಗಳಿಗೆ ಒಳ್ಳೆಯದು. ಮತ್ತು ಕಣ್ಣು ಸರಿಯಾಗಿ ಕಾಣಿಸೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಏಕೆಂದರೆ ಇದರಲ್ಲಿ ಒಂದು ಒಳ್ಳೆ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಕಾಳುಮೆಣಸಲ್ಲಿ ಕಣ್ಣಿನ ಸಮಸ್ಯೆ ಏನೇ ಇದ್ದರೂ ಕೂಡ ಇದು ಪರಿಹಾರ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಕಣ್ಣಿಗೆ ನರ ದೌರ್ಬಲ್ಯ ಅದು ಏನೂ ಆಗದೇ ಇರೋಂಗೆ ಇದು ನಮ್ಮ ಕಣ್ಣಿನ ಸಮಸ್ಯೆನ ಇದು ಕ್ಲಿಯರ್ ಮಾಡುತ್ತೆ. ಹಾಗಾಗಿ ಕಾಳುಮೆಣಸು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವಾಗ ಒಂದು 5 ಕಾಳುಮೆಣಸನ್ನು ನಾನು ಕುಟ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಈ ಪೌಡ್ರಿಗೆ ನಾವಿವಾಗ ತುಪ್ಪ ತೊಗೊಬೇಕಾಗುತ್ತೆ. 1 ಸ್ಪೂನಷ್ಟು ತುಪ್ಪನ. ಇದು ತುಪ್ಪ ನೀವು ಆಕಳಿನ ತುಪ್ಪನಾದ್ರೂ ಯೂಸ್ ಮಾಡ್ಕೊಬೋದು. ಆಕಳಿನ ತುಪ್ಪ ಆದರೆ ತುಂಬಾ ಒಳ್ಳೆಯದು. ಇವಾಗ ತುಂಬಾ ರೇರ್ ಅಲ್ವಾ ಆಕಳಿನ ತುಪ್ಪ ಸಿಗೋದು. ಆಕಳಿನ ತುಪ್ಪ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ, ಯಾವ ತುಪ್ಪ ಸಿಗುತ್ತೋ ಆ ತುಪ್ಪನೇ ಬಳಸಿ. ಬಟ್ ಆಕಳಿನ ತುಪ್ಪ ಇತ್ತು ಅಂದರೆ ಇನ್ನೂ ತುಂಬಾ ಒಳ್ಳೆ ರಿಸಲ್ಟನ್ನು ನೀವು ನೋಡ್ಬೋದು. ಇವಾಗ ನೋಡಿ, 1 ಸ್ಪೂನಷ್ಟು ನಾನು ತುಪ್ಪ, ಶುದ್ಧ ಆಕಳಿನ ತುಪ್ಪ, ಇದು ಮನೆಯಲ್ಲೇ ಮಾಡಿರುವಂತಹ ತುಪ್ಪ, ಆಕಳಿನ ತುಪ್ಪವನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. 1 ಸ್ಪೂನಷ್ಟು ತುಪ್ಪನ ಮಿಕ್ಸ್ ಮಾಡಿದ್ದೀನಿ. 5 ಕಾಳುಮೆಣಸನ್ನು ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ವ ಆ ಪೌಡ್ರಿಗೆ ನಾನು 1 ಸ್ಪೂನಷ್ಟು ತುಪ್ಪನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈ ಥರ ನೀಟಾಗಿ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಕಾಳುಮೆಣಸಿನ ಘಾಟದ ಅಂಶನೂ ಕೂಡ ಕಮ್ಮಿ ಆಗುತ್ತೆ. ತುಪ್ಪದಲ್ಲಿ ನಾವು ಇದನ್ನು ಕಾಳುಮೆಣಸು ಪೌಡ್ರನ್ನ ಮಿಕ್ಸ್ ಮಾಡೋದ್ರಿಂದ ಕಾಳುಮೆಣಸಲ್ಲಿರುವ ಘಾಟದ ಅಂಶ ಸ್ವಲ್ಪ ಕಮ್ಮಿ ಆಗುತ್ತೆ. ನಾವು ಇದನ್ನು ತಿಂದಾಗ ಗಂಟಿಗೆ ತಕ್ಷಣ ಅಷ್ಟು ಖಾರ ಅನಿಸೋದಿಲ್ಲ. ಹಾಗಾಗಿ ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಇನ್ನು ಇವಾಗ ಇದನ್ನು ಯಾವ ಥರ ತೊಗೊಬೇಕು ಅಂತ ಹೇಳೋದಾದರೆ, ದೊಡ್ಡವರಿಗಾದರೆ 1 ಸ್ಪೂನ್ ತೊಗೊಳ್ಳಿ, ಚಿಕ್ಕವರಿಗಾದರೆ 1/4 ಸ್ಪೂನ್ ಸಾಕಾಗುತ್ತೆ. 5 ಕಾಳುಮೆಣಸು ಆಗಿರ್ತೀವಲ್ಲ, ಹಾಗಾಗಿ 1/4 ಸ್ಪೂನ್ ಸಾಕು. ಚಿಕ್ಕವರಿಗೆ ಏನಾದ್ರು ಐ ಪ್ರಾಬ್ಲಮ್ ಇದ್ದರೆ, ದೊಡ್ಡವರಿಗಾದರೆ 1 ಸ್ಪೂನ್ ತೊಗೊಳ್ಳಿ. ಇದನ್ನು ತಿಂದಾದಮೇಲೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು 1 ಸ್ಪೂನಷ್ಟು ನಾವು ತೊಗೊಬೇಕು. ಇದೇನು ಕಾಳುಮೆಣಸು ಮತ್ತು ತುಪ್ಪದ ಮಿಶ್ರಣ ಏನಿರುತ್ತಲ್ಲ, ಅದನ್ನು 1 ಸ್ಪೂನಷ್ಟು ದೊಡ್ಡವರು ತೊಗೊಬೇಕು ಬೆಳಗ್ಗೆ ಖಾಲಿ ಹೊಟ್ಟೆಗೆ. ಇದು ಒಂದು 10 ಡೇಸ್ ಈ ಥರ ತೊಗೊಬೇಕಾಗುತ್ತೆ. ಆವಾಗ ಐ ಪ್ರಾಬ್ಲಮ್ಸ್ ಏನೇ ಇದ್ದರೂ ಕೂಡ ಅದು ಕಂಟ್ರೋಲ್ ಆಗುತ್ತೆ. ಇದನ್ನು 1 ಸ್ಪೂನ್ ತೊಗೊಂಡಾದಮೇಲೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ನೀವು ಕುಡಿಬೇಕಾಗುತ್ತೆ. ಆವಾಗ ಗಂಟಲಲ್ಲಿ ಒಂದು ಸ್ವಲ್ಪ ಅಲರ್ಜಿ ಆ ಥರ ಏನೂ ಆಗೋದಿಲ್ಲ. ಕೆಲವೊಬ್ಬರಿಗೆಲ್ಲ ತುಪ್ಪ ಒಂದು ಸ್ವಲ್ಪ ಅಲರ್ಜಿ ಅನಿಸುತ್ತಲ್ಲ, ಆ ಥರ ಏನೂ ಪ್ರಾಬ್ಲಮ್ಸ್ ಆಗೋದಿಲ್ಲ. ಉಗುರು ಬೆಚ್ಚಗಿನ ನೀರನ್ನು ಕುಡಿದ್ರೆ ಅದನ್ನು ತಿಂದಾದಮೇಲೆ. ಇಲ್ಲ ಅಂದರೆ 1 ಲೋಟ ಉಗುರು ಬೆಚ್ಚಗಿನ ಹಾಲನ್ನಾದರೂ ನೀವು ಕುಡಿಬೋದು. ಹಾಲನ್ನಾರು ಕುಡೀರಿ, 1 ಉಗುರು ಬೆಚ್ಚಗಿನ ಹಾಲನ್ನಾರು ಕುಡೀರಿ. ಇಲ್ಲಾಂದರೆ ಉಗುರು ಬೆಚ್ಚಗಿನ 1 ಲೋಟ ನೀರನ್ನಾರು ನೀವು ಕುಡಿಬೇಕು ಅದೊಂದು ಸ್ಪೂನ್ ತಿಂದಾದಮೇಲೆ. ಆವಾಗ ಗಂಟಲಿಗೆ ಯಾವುದೇ ಥರ ಇನ್ಫೆಕ್ಷನ್ ಆಗೋದಿಲ್ಲ. ಕೆಲವರಿಗೆ ತುಪ್ಪ ತಿಂದರೆ ಆಗೋದಿಲ್ವಲ್ಲ, ಅಲರ್ಜಿ ಆಗುತ್ತೆ, ಗಂಟ್ಲು ಕಡ್ತ ಆ ಥರ ಎಲ್ಲ ಆಗುತ್ತಲ್ಲ, ಆ ಥರ ಯಾವುದೇ ಸಮಸ್ಯೆ ಕೂಡ ಆಗೋದಿಲ್ಲ.
ಇವಾಗ ಮನೆಮದ್ದು ಏನು ಅಂತ ತಿಳ್ಕೊಂಡಾಯಿತು, ಕಣ್ಣಿನ ಸಮಸ್ಯೆಗೆ ಮನೆಮದ್ದು ಏನು ಅಂತ ತಿಳ್ಕೊಂಡಾಯಿತು. ಇವಾಗ ತುಂಬ ಕಣ್ಣು ಪೇಯ್ನ್ ಆಗ್ತಾ ಇರುತ್ತೆ, ಕಣ್ಣು ಉರಿತಾ ಇರುತ್ತೆ, ತಡ್ಕೊಳಕ್ಕೆ ಆಗಲ್ಲ, ತಕ್ಷಣ ರಿಲೀಫ್ ಬೇಕು ಅನ್ನೋದಾದರೆ ಏನು ಮಾಡಬೇಕು ಅಂತ ಇವಾಗ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟಿಗೆ ಸ್ವಲ್ಪ ರೋಸ್ ವಾಟರ್ ತೊಗೊಳ್ಳಿ, ಆಮೇಲೆ ಒಂದು ಸ್ವಲ್ಪ ಹತ್ತಿ ತೊಗೊಳ್ಳಿ. ಹತ್ತಿನ ರೋಸ್ ವಾಟರಲ್ಲಿ ಎದ್ದುಬಿಟ್ಟು ಚೆನ್ನಾಗಿ ಹತ್ತಿನ ಅಗಲ ಮಾಡ್ಕೊಂಬಿಟ್ಟು, ಬಿಲ್ಲೆ ಥರ ಅಗಲ ಮಾಡ್ಕೊಂಬಿಟ್ಟು ಹತ್ತಿನ ರೋಸ್ ವಾಟರಲ್ಲಿ ಎದ್ದು ಚೆನ್ನಾಗಿ ಅದನ್ನು ಎದ್ದುಬಿಟ್ಟು ಕಣ್ಣಿನ ಮೇಲೆ ಇಟ್ಕೊಂಡ್ಬಿಟ್ಟು, ಎರಡು ಕಣ್ಣಿನ ಮೇಲೆ ಇಟ್ಕೊಂಡ್ಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಮಲ್ಕೊಬೇಕಾಗುತ್ತೆ. ಕಣ್ಣನ್ನು ಮುಚ್ಕೊಂಡ್ಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಮಲ್ಕೊಂಡಾಗ ಕಣ್ಣುರಿ ಸಮಸ್ಯೆ, ತುಂಬ ಕಣ್ಣು ಪೇಯ್ನ್ ಆಗ್ತಾ ಇದ್ದರೆ ಆ ಥರ ಸಮಸ್ಯೆ ಎಲ್ಲ ಕೂಡ ನಿವಾರಣೆ ಆಗುತ್ತೆ. ತಕ್ಷಣ ಒಂಥರ ರಿಲೀಫ್ ಅನಿಸುತ್ತೆ. ನೀವು 10 ನಿಮಿಷ ಆದಮೇಲೆ ಕಣ್ಬಿಟ್ಟು ನೋಡಿದಾಗ ಒಂಥರ ರಿಲೀಫ್ ಅನಿಸ್ತಿರುತ್ತೆ. ಯಾವುದೇ ಥರ ಕಣ್ಣಿಗೆ ಆಯಾಸ ಆಗ್ತಿರಲ್ಲ, ಆ ಥರ ಒಂಥರ ರಿಲೀಫ್, ಒಳ್ಳೆ ಒಂದು ರಿಲೀಫು ಸಹ ಸಿಗುತ್ತೆ. ಈ ಥರ ಒಂದು ತಕ್ಷಣಕ್ಕೆ ಪರಿಹಾರಕ್ಕೆ ಈ ಥರ ಒಂದು ರೆಮಿಡಿನ ನೀವು ಮಾಡಿಕೊಂಡ್ರೆ. ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಕಣ್ಣಿನ ಪ್ರಾಬ್ಲಮಿಗೆ ಒಂದು ಮನೆಮದ್ದನ್ನು ತಿಳಿಸ್ಕೊಟ್ಟಿದ್ದೀನಿ, ಮತ್ತು ತುಂಬ ಕಣ್ಣು ಪೇಯ್ನ್ ಆಗ್ತಾಯಿದ್ರೆ ತಕ್ಷಣ ರಿಲೀಫ್ ಸಿಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಒಳ್ಳೊಳ್ಳೆ ವೀಡಿಯೋಸ್ಗೋಸ್ಕರ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ನಾನು ಅಷ್ಟು ಒಳ್ಳೊಳ್ಳೆ ಕಂಟೆಂಟು, ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇರುವಂತಹ ವೀಡಿಯೋನ, ನಿಮಗೆ ಉಪಯುಕ್ತವಾಗುವಂತಹ ಇನ್ಫಾರ್ಮೇಷನ್ ಇರುವ ವೀಡಿಯೋನೇ ನಾನು ನಿಮಗೆ ಮಾಡಿ ಹಾಕ್ತೀನಿ. ನನಗೆ ಎಷ್ಟು ಸಪೋರ್ಟ್ ಸಿಗುತ್ತೆ ನನಗೆ ಅಷ್ಟು ಒಂದು ಒಳ್ಳೆಯ ಹುಮ್ಮಸ್ಸು, ಎನ್ಕರೇಜ್ ನನಗೆ ಸಿಕ್ಕಂಗಾಗುತ್ತೆ. ಹಾಗಾಗಿ ನಾವು ಕಷ್ಟಪಟ್ಟು ಮಾಡಿದ್ದಕ್ಕೆ ನಿಮ್ಮ ಸಪೋರ್ಟ್ ಸಿಕ್ಕರೆ ಇನ್ನೂ ತುಂಬ ಖುಷಿ ಆಗುತ್ತೆ ಅಲ್ವಾ. ನಾವು ಕಷ್ಟಪಟ್ಟು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.